ಸನಾತನಿಗಳ ಮಹಾ ಸಂಗಮ ನಡೀತಾ ಇದೆ. ಚಳಿ ಇದೆ, ಆದರೂ ಕೂಡ ಭಕ್ತರು ಶಾಹಿ ಸ್ನಾನವನ್ನು ಮಾಡಿ ಪುನೀತರಾಗ್ತಿದ್ದಾರೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಹಿಂದೂ ಸಂಗಮವಾಗಿದ್ದು, ಪುಣ್ಯಭೂಮಿ ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಮೆಗಾ ಕವರೇಜನ್ನು ಮಾಡ್ತಾ ಇದೆ. ಪ್ರಯಾಗ್ರಾಜ್, ಹರಿದ್ವಾರ್, ನಾಸಿಕ್ ಜೊತೆಗೆ ಉಜ್ಜಯಿನಿ, ದೇಶದ ಈ 4 ಸ್ಥಳಗಳಲ್ಲಿ ಮಾತ್ರ ಈ ಪವಿತ್ರ ಕುಂಭಮೇಳ ಆಯೋಜನೆ ಮಾಡೋದು. 4 ಸ್ಥಳಗಳಲ್ಲಿ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ. ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಯುದ್ಧ ನಡೆಸ್ತಾರೆ. ಅಮೃತ ಪಡೆಯೋದಕ್ಕೆ ದೇವತೆಗಳು ರಾಕ್ಷಸರ ನಡುವೆ 12 ಆಕಾಶ ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಸೊ ಹಾಗಾಗಿ ಈ 12 ವರ್ಷಕ್ಕೊಮ್ಮೆ ಯಾಕೆ ಈ ಕುಂಭಮೇಳ ನಡೆಯುತ್ತೆ ಅನ್ನೋದಕ್ಕೂ ಕೂಡ ಇದೇ ಕಾರಣವನ್ನು ಕೊಡಲಾಗುತ್ತೆ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅಮೃತವನ್ನು ಪಡೆಯೋದಕ್ಕೆ ಹೋರಾಟ ನಡೆದಾಗ ಆ ಅಮೃತ ಭೂಮಿ ಮೇಲೆ 4 ಸ್ಥಳಗಳ ಮೇಲೆ ಬಿದ್ದಿತ್ತು ಆ ಅಮೃತ. ಆ ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿ, ಈ 4 ಸ್ಥಳಗಳಲ್ಲೇ ಅಮೃತ ಬಿದ್ದಿದ್ದರಿಂದ ಈ 4 ಸ್ಥಳಗಳಲ್ಲೂ ಕೂಡ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯೋದು. ಅಮೃತ ಬಿದ್ದ ಸ್ಥಳದಲ್ಲೇ ಶಾಹಿ ಸ್ನಾನ ಅಥವಾ ಪುಣ್ಯದ ಸ್ನಾನವನ್ನು ಮಾಡೋದ್ರಿಂದ ಪಾಪ ಕೃತ್ಯ ನಿವಾರಣೆ ಆಗುತ್ತೆ, ಮೋಕ್ಷ ಪ್ರಾಪ್ತಿಯ ನಂಬಿಕೆ ಬರುತ್ತೆ. ಇದು ಹಿಂದೂಗಳಲ್ಲಿ ಪಾಪಕೃತ್ಯ ನಿವಾರಣೆ, ಮೋಕ್ಷ ಪ್ರಾಪ್ತಿ ನಂಬಿಕೆ ಇರೋದ್ರಿಂದ ಈ ಶಾಹಿ ಸ್ನಾನವನ್ನು ಮಾಡೋದಕ್ಕೆ ಭಕ್ತರು ಮುಗಿ ಬೀಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜ್ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಹೇಗಿದೆ ಇವತ್ತು ಪ್ರಯಾಗ್ರಾಜ್? ಹೇಗೆ ಕಂಡು ಬರ್ತಾ ಇದೆ? ಚಳಿ ಹೇಗಿದೆ? ನಾಗೇಂದ್ರ ಬಾಬು, ಬೆಳಿಗ್ಗೆಯಿಂದಲೂ ಕೂಡ 3 ಗಂಟೆಯಿಂದಲೂ ಕೂಡ ನಾವು ಪ್ರಯಾಗರಾಜ್ನ ಸಂಗಮದ ಜಾಗದಲ್ಲಿದ್ದು ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇದೆ. ಸುಮಾರು 4-5 ದಿನಗಳಿಂದಲೂ ಕೂಡ ಈ ಮೆಗಾ ಕವರೇಜ್ ನಲ್ಲಿ ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ಅವಿಸ್ಮರಣೀಯ ಗಳಿಗೆಯನ್ನ ಕನ್ನಡಿಗರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇವತ್ತೂ ಕೂಡ ಲಕ್ಷಾಂತರ ಅಲ್ಲ ನಾಗೇಂದ್ರ ಬಾಬು, ಕೋಟ್ಯಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು, ಜನರು, ಯಾತ್ರಿಕರು ಹರಿದು ಬರ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಜನ ಬರ್ತಾ ಇದ್ದಾರೆ. ನೋಡಿ, ನಾವಿರುವಂತ ಸೆಕ್ಟರ್ ಇದು ಸೆಕ್ಟರ್ ನಂಬರ್ 20. ಆವೋ ಗುರುಜಿ, ಸೆಕ್ಟರ್ ನಂಬರ್ 20 ನೋಡಿ, ಜನಸಾಗರ ಹರಿದು ಹೋಗ್ತಿರೋದನ್ನ ನೋಡ್ತಾ ಇದೀವಿ. ಈ ರೀತಿಯ 25 ಸೆಕ್ಟರ್ಗಳಿದಾವೆ. 25 ಸೆಕ್ಟರ್ಗಳಲ್ಲೂ ಕೂಡ ಇದೇ ರೀತಿಯ ಜನ. ಅಖಾಡಗಳಲ್ಲಂತೂ ಸ್ವಾಮೀಜಿಗಳು ಅಥವಾ ಸಂತರು, ಸಾಧುಗಳು ಶಾಹಿ ಸ್ಥಾನವನ್ನು ಮುಗಿಸಿ ಏನೀಗ ಹೋಗ್ತಾ ಇದ್ದಾರೆ, ಅವರೀಗ ತಮ್ಮ ಅಖಾಡಗಳತ್ತ ಹೋಗ್ತಾ ಇರುವಂತ ದೃಶ್ಯ. ಒಂದೊಂದು ಕಡೆಗಳಲ್ಲಿ ಒಂದೊಂದು ಮಂದಿರಗಳನ್ನ ಮಾಡಿದ್ದಾರೆ. ನೋಡಿ, ಇದೀಗ ರಾಮನ ಮಂದಿರ ಇದು ಕೂಡ, ಇಲ್ಲೂ ಕೂಡ ಇದು ಒಂದು ಅಖಾಡ. ಈ ಅಖಾಡದ ಒಳಗಡೆ ಗುರುಗಳಿದ್ದಾರೆ, ಶ್ರೀಗಳಿದ್ದಾರೆ. ಇಲ್ಲೂ ಕೂಡ ಪೂಜೆ, ಭಜನೆ, ಜಪ ತಪಗಳೆಲ್ಲವೂ ಕೂಡ ನಡೀತಾ ಇದೆ. ನನ್ನ ಅಕ್ಕಪಕ್ಕದಲ್ಲಿ ರಾಧೆ 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 ಓಕೆ, ನನ್ನ ಪಕ್ಕದಲ್ಲಿ ಒಬ್ರು ಗುರೂಜಿ ಇದ್ದಾರೆ, ಅವ್ರು ಮಾತಾಡ್ಸೋಣ. ಬಾಬಾಜಿ ಬೋಲಿಯೇ ಏಕ್ ಭಜನ್. पहले तो हम श्री राम जय राम जय जय राम, श्री राम जय राम जय जय राम. अब हम हनुमान जी का भी कुछ सुना देते. ಅಯೋಧ್ಯೆಯಿಂದ ಬಂದಿರುವಂತ ಸಾಧು ಇವರು ನಾಗೇಂದ್ರ ಬಾಬು. ಬೋಲಿಯೇ ರಾಮ್ ಕಿ ಏಕ್ ಭಜನ್. श्री राम चंद्र कृपालो भजु मन हरण भव भदारुणम, नव कंज लोचन कंज मुख कर कंज पद कंजारुणम, कांदार्प अगणित अमित छवि नवनील नीरज सुंदरम, पट पीत मानव तरित रुचि शुचि नौमि जनक सुतावरम, भाजुदीन वंश दिनेश दानव दैत वंश निकंदनम, रघुनंद आनंद कंद कौशल चंद दशरथ नंदनम, सिर मुकुट तिलक उदारु चारु अंग विभूषणम, आजान भुज सर चाप धर संग्राम गीत घर दूषणम. अब हम अपने पॉइंट, आई वांट टू कम
visual point पर my name is Subhas Das. I came from Ayodhya, Tapaswi Chhauni. I want to importance of Prayagraj. What is the importance of Prayagraj? एक बार प्रभु श्री रामचंद्र की बोलिए, एक बार हाथ उठा के प्रभु श्री रामचंद्र की राधे राधे बोलिए। राधे एक नाम भजन। राधे तू मेरी स्वामिनी, मैं राधे को दास, जन्म जन्म दीजियो वृंदावन को वास। वृंदावन के वृक्ष की डाल डाल और पात मात में राधे राधे हुए, और जो राधे राधे कहे सो तीनों लोगों से ऊपर हुए। ब्रह्मा विष्णु महेश तीनों करें सुमति, और राधा रानी खड़ी खड़ी करे आरती। इधर से आया बाबा, वृंदावन धाम से। ಸನಾತನಿಗಳ ಮಹಾ ಸಂಗಮ ನಡೀತಾ ಇದೆ. ಚಳಿ ಇದೆ, ಆದರೂ ಕೂಡ ಭಕ್ತರು ಶಾಹಿ ಸ್ನಾನವನ್ನು ಮಾಡಿ ಪುನೀತರಾಗ್ತಿದ್ದಾರೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಹಿಂದೂ ಸಂಗಮವಾಗಿದ್ದು, ಪುಣ್ಯಭೂಮಿ ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಮೆಗಾ ಕವರೇಜನ್ನು ಮಾಡ್ತಾ ಇದೆ. ಪ್ರಯಾಗ್ರಾಜ್, ಹರಿದ್ವಾರ್, ನಾಸಿಕ್ ಜೊತೆಗೆ ಉಜ್ಜಯಿನಿ, ದೇಶದ ಈ 4 ಸ್ಥಳಗಳಲ್ಲಿ ಮಾತ್ರ ಈ ಪವಿತ್ರ ಕುಂಭಮೇಳ ಆಯೋಜನೆ ಮಾಡೋದು. 4 ಸ್ಥಳಗಳಲ್ಲಿ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ. ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಯುದ್ಧ ನಡೆಸ್ತಾರೆ. ಅಮೃತ ಪಡೆಯೋದಕ್ಕೆ ದೇವತೆಗಳು ರಾಕ್ಷಸರ ನಡುವೆ 12 ಆಕಾಶ ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಸೊ ಹಾಗಾಗಿ ಈ 12 ವರ್ಷಕ್ಕೊಮ್ಮೆ ಯಾಕೆ ಈ ಕುಂಭಮೇಳ ನಡೆಯುತ್ತೆ ಅನ್ನೋದಕ್ಕೂ ಕೂಡ ಇದೇ ಕಾರಣವನ್ನು ಕೊಡಲಾಗುತ್ತೆ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅಮೃತವನ್ನು ಪಡೆಯೋದಕ್ಕೆ ಹೋರಾಟ ನಡೆದಾಗ ಆ ಅಮೃತ ಭೂಮಿ ಮೇಲೆ 4 ಸ್ಥಳಗಳ ಮೇಲೆ ಬಿದ್ದಿತ್ತು ಆ ಅಮೃತ. ಆ ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನ್, ಈ 4 ಸ್ಥಳಗಳಲ್ಲೇ ಅಮೃತ ಬಿದ್ದಿದ್ದರಿಂದ ಈ 4 ಸ್ಥಳಗಳಲ್ಲೂ ಕೂಡ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯೋದು. ಅಮೃತ ಬಿದ್ದ ಸ್ಥಳದಲ್ಲೇ ಶಾಹಿ ಸ್ನಾನ ಅಥವಾ ಪುಣ್ಯದ ಸ್ನಾನವನ್ನು ಮಾಡೋದ್ರಿಂದ ಪಾಪ ಕೃತ್ಯ ನಿವಾರಣೆ ಆಗುತ್ತೆ, ಮೋಕ್ಷ ಪ್ರಾಪ್ತಿಯ ನಂಬಿಕೆ ಬರುತ್ತೆ. ಇದು ಹಿಂದೂಗಳಲ್ಲಿ ಪಾಪಕೃತ್ಯ ನಿವಾರಣೆ, ಮೋಕ್ಷ ಪ್ರಾಪ್ತಿಯ ನಂಬಿಕೆ ಇರೋದ್ರಿಂದ ಈ ಶಾಹಿ ಸ್ನಾನವನ್ನು ಮಾಡೋದಕ್ಕೆ ಭಕ್ತರು ಮುಗಿ ಬೀಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜ್ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಹೇಗಿದೆ ಇವತ್ತು ಪ್ರಯಾಗ್ರಾಜ್? ಹೇಗೆ ಕಂಡು ಬರ್ತಾ ಇದೆ? ಚಳಿ ಹೇಗಿದೆ? ನಾಗೇಂದ್ರ ಬಾಬು, ಬೆಳಿಗ್ಗೆಯಿಂದಲೂ ಕೂಡ 3 ಗಂಟೆಯಿಂದಲೂ ಕೂಡ ನಾವು ಪ್ರಯಾಗರಾಜ್ನ ಸಂಗಮದ ಜಾಗದಲ್ಲಿದ್ದು ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇದೆ. ಸುಮಾರು 4-5 ದಿನಗಳಿಂದಲೂ ಕೂಡ ಈ ಮೆಗಾ ಕವರೇಜ್ ನಲ್ಲಿ ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ಅವಿಸ್ಮರಣೀಯ ಗಳಿಗೆಯನ್ನ ಕನ್ನಡಿಗರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇವತ್ತೂ ಕೂಡ ಲಕ್ಷಾಂತರ ಅಲ್ಲ ನಾಗೇಂದ್ರ ಬಾಬು, ಕೋಟ್ಯಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು, ಜನರು, ಯಾತ್ರಿಕರು ಹರಿದು ಬರ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಜನ ಬರ್ತಾ ಇದ್ದಾರೆ. ನೋಡಿ, ನಾವಿರುವಂತ ಸೆಕ್ಟರ್ ಇದು ಸೆಕ್ಟರ್ ನಂಬರ್ 20. ಆವೋ ಗುರುಜಿ, ಸೆಕ್ಟರ್ ನಂಬರ್ 20 ನೋಡಿ, ಜನಸಾಗರ ಹರಿದು ಹೋಗ್ತಿರೋದನ್ನ ನೋಡ್ತಾ ಇದೀವಿ. ಈ ರೀತಿಯ 25 ಸೆಕ್ಟರ್ಗಳಿದಾವೆ. 25 ಸೆಕ್ಟರ್ಗಳಲ್ಲೂ ಕೂಡ ಇದೇ ರೀತಿಯ ಜನ. ಅಖಾಡಗಳಲ್ಲಂತೂ ಸ್ವಾಮೀಜಿಗಳು ಅಥವಾ ಸಂತರು, ಸಾಧುಗಳು ಶಾಹಿ ಸ್ನಾನವನ್ನ ಮುಗಿಸಿ ಏನೀಗ ಹೋಗ್ತಾ ಇದ್ದಾರೆ, ಅವರೀಗ ತಮ್ಮ ಅಖಾಡಗಳತ್ತ ಹೋಗ್ತಾ ಇರುವಂತ ದೃಶ್ಯ. ಒಂದೊಂದು ಕಡೆಗಳಲ್ಲಿ ಒಂದೊಂದು ಮಂದಿರಗಳನ್ನ ಮಾಡಿದ್ದಾರೆ. ನೋಡಿ, ಇದೀಗ ರಾಮನ ಮಂದಿರ ಇದು. ಇದು ಕೂಡ, ಇಲ್ಲೂ ಕೂಡ ಇದು ಒಂದು ಅಖಾಡ. ಈ ಅಖಾಡದ ಒಳಗಡೆ ಗುರುಗಳಿದ್ದಾರೆ, ಶ್ರೀಗಳಿದ್ದಾರೆ. ಇಲ್ಲೂ ಕೂಡ ಪೂಜೆ, ಭಜನೆ, ಜಪ ತಪಗಳೆಲ್ಲವೂ ಕೂಡ ನಡೀತಾ ಇದೆ. ನನ್ನ ಅಕ್ಕಪಕ್ಕದಲ್ಲಿ ರಾಧೆ 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 ರಾಧೆ. ಓಕೆ, ನನ್ನ ಪಕ್ಕದಲ್ಲಿ ಒಬ್ರು ಗುರೂಜಿ ಇದ್ದಾರೆ, ಅವ್ರು ಮಾತಾಡ್ಸೋಣ. ಬಾಬಾಜಿ ಬೋಲಿಯೇ ಏಕ್ ಭಜನ್. पहले तो हम श्री राम जय राम जय जय राम, श्री राम जय राम जय जय राम. अब हम हनुमान जी का भी कुछ सुना देते. ಅಯೋಧ್ಯೆಯಿಂದ ಬಂದಿರುವಂತ ಸಾಧು ಇವರು ನಾಗೇಂದ್ರ ಬಾಬು. ಬೋಲಿಯೇ ರಾಮ್ ಕಿ ಏಕ್ ಭಜನ್. श्री राम चंद्र कृपालो भजु मन हरण भव भदारुणम, नव कंज लोचन कंज मुख कर कंज पद कंजारुणम, कांदार्प अगणित अमित छवि
नवनील नीरज सुंदरम पटपीत मानव तरित रुचि शुचि नौमि जनक सुतावरम भजुदीन वंश दिनेश दानव दैत वंश निकंदनम रघुनंद आनंद कंद कौशल चंद दशरथ नंदनम सिर मुकुट तिलक उदारु चारु अंग विभूषणम आजान भुज सर चाप धर संग्राम गीत घर दूषणम। अब हम अपने पॉइंट आई वांट टू कम विजुअल पॉइंट पर। माय नेम इज सुभाष दास। I came from Ayodhya, Tapaswi Chhauni. I want to